ನಮಸ್ತೆ ಎಲ್ರಿಗೂ. ಏನಿಲ್ಲ, ಇವತ್ತೊಂದು ಪುಣ್ಯವಾದ ಜಾಗಕ್ಕೆ ಬಂದಿದ್ದೀನಿ. ಆ ಪುಣ್ಯವಾದ ಜಾಗ ಯಾವುದು ಅಂದರೆ ಆ ಜಾಗದ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂದರೆ ಯಾರ್ಯಾರೆಲ್ಲ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದೇನು ಅಂದರೆ, ನೀವು ಮಾಡೋ ಲೈಕಿಂದ ಒಬ್ಬರ ಯೂಟ್ಯೂಬರ್ ತುಂಬಾ ಒಂದು ಮೋಟಿವೇಶನ್ ಬರುತ್ತೆ, ಒಂದು ಒಳ್ಳೊಳ್ಳೆ ವೀಡಿಯೋಗಳು ಮಾಡೋಕ್ಕೆ. ಇದನ್ನ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ಈ ಜಾಗ ನೋಡ್ತಾ ಇದ್ದೀರಲ್ಲ, ಸಾಮಾನ್ಯವಾದ ಜಾಗ ಅಲ್ಲ ಇದು. ಸಾಕ್ಷಾತ್ ಪ್ರಭು ಶ್ರೀರಾಮ ಈ ಒಂದು ಜಾಗಕ್ಕೆ ವನವಾಸದಲ್ಲಿ ಇದ್ದಾಗ ಈ ಜಾಗಕ್ಕೆ ಬಂದು ಒಂದು ದಿನ ಇಲ್ಲಿ ಇದ್ದರು ಅನ್ನೋದು ಒಂದು ಮಾತಿದೆ. ನನಗಂತೂ ಈ ವಿಡಿಯೋ ಮಾಡೋಕ್ಕೆ ನಿಜವಾಗ್ಲೂ ಸ್ಫೂರ್ತಿ ಸಿಕ್ತು ಈ ಒಂದು ಜಾಗದ ಬಗ್ಗೆ. ಏನಿಲ್ಲ, ನಿಜವಾಗ್ಲೂ ಈ ಜಾಗಕ್ಕೆ ಬಂದಾಗಂತೂ ನನಗಂತೂ ತುಂಬ ಪಾಸಿಟಿವ್ ವೈಬ್ಸು ಸಿಕ್ತು. ಅಲ್ಲಿ ಕಾಣ್ತಾ ಇರೋವಂಥ ಒಂದು ದೇವಸ್ಥಾನ ಏನಿದೆಯಲ್ಲ, ಇಲ್ಲಿ ಲಕ್ಷ್ಮಣದಾಸರು ಅಂತ ಒಬ್ಬರು ಇದ್ದರು. ಸದಾ ಇಲ್ಲಿ ಅವರು ಒಂದಿಷ್ಟೋ ವರ್ಷಗಳ ಕಾಲ ಇಲ್ಲಿ ರಾಮನಾಮ ಸ್ಮರಣೆ ಮಾಡ್ತಿದ್ರು. ಶ್ರೀರಾಮಚಂದ್ರ ಪ್ರಭು, ಶ್ರೀರಾಮರು, ಆಂಜನೇಯ ಸ್ವಾಮಿ ಅವರು, ಸೀತಾಮಾತೆಯವರು, ಲಕ್ಷ್ಮಣ ಸ್ವಾಮಿಯವರು ಇಲ್ಲಿ ಅವರಿಗೆ ಕಾಣ್ತಾ ಇದ್ರಂತೆ. ಅವ್ರು ನೋಡ್ತಾ ಇದ್ರಂತೆ. ಎಷ್ಟು ಪುಣ್ಯ ಅಲ್ವಾ. ಈ ಒಂದು ಈ ಜಾಗ ಬಂದು ಅರ್ಕಾವತಿಯ ಒಂದು ಪುಣ್ಯ ಸ್ಥಳ. ಇದು ದೊಡ್ಡಬಳ್ಳಾಪುರದಲ್ಲಿದೆ. ಅರ್ಕಾವತಿ ಹತ್ರ ಬಂದು ಶ್ರೀರಾಮನ ದೇವಸ್ಥಾನ ಅಂತ ಕೇಳಿದರೆ ಯಾರು ಬೇಕಾದರೂ ಹೇಳ್ತಾರೆ. ಇಲ್ಲೆಲ್ಲ ಸುಮಾರು ಹಿಂದೆ ಪುರಾತನ ಒಂದು ಇತಿಹಾಸ ಏನಿದೆ ಅಂದರೆ, ಇದೆಲ್ಲ ಒಂದು ಗಂಗರ ಕಾಲದಲ್ಲಿ ಕಟ್ಟಿರೋವಂಥ ದೇವಸ್ಥಾನಗಳು. ಇದು ಒಂದು ಪುಣ್ಯವಾದ ಜಾಗ. ಈ ಜಾಗದಲ್ಲಿ ಬಂದರೆ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಬೆಳಗ್ಗೆ ಬಂದು ಸಾಯಂಕಾಲದವರೆಗೂ ಕುತ್ಕೊಂಡು ಎದ್ದು ಹೋಗಲ್ಲ. ಆ ಥರ ಒಂದು ಪೀಸ್ಫುಲ್ ಜಾಗ ಇದು. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹಾಗೆ ಇನ್ನೊಂದು ಏನು ಹೇಳಬೇಕು ಅಂದರೆ, ಆವಾಗಲೇ ಇತಿಹಾಸದ ಬಗ್ಗೆ ಏನೋ ಹೇಳೋಕ್ಕೆ ಹೋದೆ. ಸಾರಿ ಫಾರ್ ಮರ್ತೋದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಗಂಗರ ಕಾಲದಲ್ಲಿ ಇದೆಲ್ಲ ದೇವಸ್ಥಾನಗಳಾಗಿರೋದು. ಅಲ್ಲೂ ಅಷ್ಟೇ ಶ್ರೀರಾಮನ ದೇವಸ್ಥಾನ. ಏನಂದರೆ, ಗಂಗರ ಕಾಲದಲ್ಲಿ ಇದೆಲ್ಲ ಕಟ್ಟಿರೋದು. ಬಟ್ ಇಲ್ಲೆಲ್ಲ ಸುಮಾರು ಇಲ್ಲಿ ಜಾಗಕ್ಕೋಸ್ಕರ ಆವಾಗ ಯುದ್ಧಗಳು ಎಲ್ಲನೂ ಆಗಿದೆ. ಈ ಜಾಗಕ್ಕೋಸ್ಕರ, ಈ ಮಣ್ಣಿಗೋಸ್ಕರ ಒಂದು ಯುದ್ಧ. ಗೊತ್ತಲ್ವಾ ಆವಾಗ ಇತಿಹಾಸ ಯಾವ ಥರ ಇತ್ತು ಅನ್ನೋದು. ಇಲ್ಲೆಲ್ಲ ಗಂಗಾ ರಾಜರು, ಸುಮಾರು ಪಾಳೆಗಾರರು, ಈ ಥರ ಒಂದು ಎಲ್ಲರೂ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ ಈ ಜಾಗದಲ್ಲಿ. ಇಲ್ಲೆಲ್ಲ ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಇದರಲ್ಲಿ ಕಾಣ್ತಾ ಇರೋದು ಅಂದರೆ, ನಂದಿ ಬೆಟ್ಟದಿಂದ ಅರ್ಕಾವತಿ ನದಿ ಉಗಮ ಆಗಿ ಅಲ್ಲಿಂದ ಒಂದು ಏನು ನೀರು ಹರ್ಕೊಂಡು ಬರೋದು ಆ ಬೆಟ್ಟದ ತಪ್ಪಲಿನಿಂದ. ಬೆಟ್ಟದ ತಪ್ಪಲಿನಿಂದ ನೀರೆಲ್ಲ ಹರ್ಕೊಂಡು ಬಂದು ಇಲ್ಲೆಲ್ಲ ಫಿಲ್ಲಾಗಿ ನೋಡೋಕ್ಕೆ ಒಳ್ಳೆ ಚೆನ್ನಾಗಿ ಸಿಗೋದು. ಇವಾಗಿಲ್ಲ, ಮಳೆಗಾಲ ಬಂದಾಗ ತುಂಬಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀರು ಅಷ್ಟೇ. ಅಲ್ಲಿ ಅರ್ಕಾವತಿಯ ನದಿ ಇದೆ, ಉಗಮ ಸ್ಥಾನ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.